ಹಾಯ್ ಫ್ರೆಂಡ್ಸ್, ನಾನಿವತ್ತು ಬಯಗೆ ಮೀನನ್ನು ತಗೊಂಡಿದ್ದೀನಿ ಫ್ರೈ ಮಾಡಲಿಕ್ಕೆ. ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಮಸಾಲೆಗೆ ಬೇಕಾಗೋ ಐಟಮು ಸ್ವಲ್ಪ ಮೆಣಸು, ಹುಳಿ, ಬೆಳ್ಳುಳ್ಳಿ, ಶುಂಠಿ, ಅರಿಶಿನ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಮಿಕ್ಸಿ ಜಾರ್ಗೆ ಸ್ವಲ್ಪ ಮೆಣಸು, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, 3ರಿಂದ 4-5 ಎಸಳು, ಸ್ವಲ್ಪ ಹುಳಿ, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೋಬೇಕು. ರುಬ್ಬಿ ಮಸಾಲೆ ರೆಡಿಯಾಗಿದೆ. ಈ ಮಸಾಲೆನ ಈ ಬೈಗೆ ಮೀನಿಗೆ ಹಚ್ಚಬೇಕು. ಚೆನ್ನಾಗಿ ಹಚ್ಚಬೇಕು. ಆ ಮೀನಿನ ಮಧ್ಯಕ್ಕೆ ಖಾರ ಎಲ್ಲ ಹಿಡಿಬೇಕು. ಆ ರೀತಿ ಹಚ್ಚಬೇಕು. ಮೀನು ಚೆನ್ನಾಗಿ ಉಪ್ಪು ಹುಳಿ ಖಾರ ಹಿಡ್ಕೊಂಡು ತುಂಬ ಟೇಸ್ಟ್ ಇರುತ್ತೆ. ಉಪ್ಪು ಹುಳಿ ಖಾರ ಚೆನ್ನಾಗಿ ತಾಗಿದ್ರೆ ಅದಕ್ಕೆ ಚೆನ್ನಾಗಿರುತ್ತೆ, ಮೀನು ರುಚಿಯಾಗಿರುತ್ತೆ. 20 ನಿಮಿಷ ಹಾಗೆ ಇಡಬೇಕು. ಖಾರ ಹಚ್ಚಿದ ನಂತರ 20 ನಿಮಿಷ ಅದು ಮೀನು ಖಾರದಲ್ಲೇ ಇದ್ದ ನಂತರ ಅದನ್ನು ನಾವು ತವಾ ಇಟ್ಟು ಫ್ರೈ ಮಾಡ್ಬೋದು. ಯಾಕಂದರೆ ಉಪ್ಪು ಖಾರ ಹಿಡ್ದಿರುತ್ತೆ ಮೀನಿಗೆ. ಅದಕ್ಕೆ ಬೇಕಾಗೋದು ಫ್ರೈ ಮಾಡಲಿಕ್ಕೆ ಬೊಂಬೆ ರವೆ ಬೇಕು. ಈ ಹಚ್ಚಿರೋ ಮೀನಿದೆಯಲ್ಲ, ನಾವಿವಾಗ ಖಾರ ಹಚ್ಚಿರೋದು, ಆ ಖಾರ ಒಂದೊಂದಾಗಿ ನಾವು ಅದು ರವಾನ ಅದಕ್ಕೆ ಹಚ್ಕೋಬೇಕು. ರವೆ ಹಚ್ಕೊಂಡು ಸ್ವಲ್ಪ ತವಕ್ಕೆ ಸ್ವಲ್ಪ ಎಣ್ಣೆ ಹಾಕಿರಬೇಕು. ಅದಕ್ಕೆ ತವ ಮೇಲೆ ಹಾಕಬೇಕು. ಅದನ್ನೆಲ್ಲ ಒಂದೊಂದೇ ಇದು ಮೀನನ್ನು ತವಾಗೆ ಹಾಕಬೇಕು. ಎಲ್ಲ ಮೀನಿಗೂ ರವೆ ಹಚ್ಚಬೇಕು. ರವೆ ಹಚ್ಚಿನೇ ತವ ಮೇಲೆ ಹಾಕಬೇಕು. ಇದು ನಮ್ಮ ಕುಂದಾಪುರ ಶೈಲಿಯ ಮೀನು ಫ್ರೈ ಮಾಡುವ ವಿಧಾನ. ಅಂದರೆ ಮಿಡ್ಲಿದ ಮೀನೆಲ್ಲ ತುಂಬ ಫಸ್ಟಿಗೆ ಫ್ರೈ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಅದನ್ನೆಲ್ಲ ಸೈಡ್ ಮಾಡಿಕೊಂಡು ಮೀನಿಗೆಲ್ಲ ಜಾಗ ಮಾಡ್ಕೊಂಡು ನಾವು ಇಡಬೇಕು ತವ ಮೇಲೆ. ಎಲ್ಲ ಮೀನು ಹಾಕಿದ ಮೇಲೆ ಸ್ವಲ್ಪ ಅದ್ರ ಮೇಲ್ಗಡೆ ಎಣ್ಣೆ ಹಾಕಬೇಕು. ಯಾವ ಮೀನಿಗೆಲ್ಲ ಎಣ್ಣೆ ತಾಗಿಲ್ಲ ಅದಕ್ಕೆಲ್ಲ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಬೇಕು. ಎಲ್ಲದಕ್ಕೂ ಚೆನ್ನಾಗಿ ಎಣ್ಣೆ ಹೀರ್ಕೊಳ್ಳೋ ಹಾಗೆ ನಾವು ಎಣ್ಣೆ ಹಾಕಬೇಕು ಅದ್ರ ಮೇಲೆ. ನಾನು ತೆಂಗಿನ ಎಣ್ಣೆ ತೊಗೊಂಡಿದ್ದೀನಿ. ನೀವು ಸನ್ಫ್ಲವರು ಯೂಸ್ ಮಾಡ್ಬೋದು. ನಿಮ್ಗೆ ಏನು ಅಡುಗೆ ಎಣ್ಣೆ ಯೂಸ್ ಮಾಡ್ತೀರೋ ಆ ಎಣ್ಣೆನ ಹಾಕ್ಬೋದು ಫ್ರೈಗೆ. ಇದರಲ್ಲಿ ಮೀನು ಫ್ರೈ ಕೂಡ ಮಾಡ್ಬೋದು, ಬಟಾಟೆ ಫ್ರೈ ಕೂಡ ಮಾಡ್ಬೋದು. ಇದೇ ಮಸಾಲೆ, ಸೇಮ್ ಮೆಥಡ್.